ಆರೋಗ್ಯ ಸಚಿವರನ್ನ 277ನೇ ಪ್ರಶ್ನೆಯನ್ನು ಕೇಳೋದಕ್ಕೆ ಬಯಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಮೂರನೇ ಸಲ ನಾನು ಇದಕ್ಕೆ ಕೇಳ್ತಕ್ಕಂಥದ್ದು. ಪ್ರತಿ ಸಾರಿನೂ ಕೂಡ ತುಂಬ್ತೀವಿ ಅಂತ ವೈದ್ಯರು ಬಂದಿದ್ದಾರೆ. ಆದರೆ ಸಮುದಾಯ ಆರೋಗ್ಯ ಕೇಂದ್ರಗಳಾಗಿರ್ತಕ್ಕಂಥ ನನ್ನ ಕ್ಷೇತ್ರದಲ್ಲಿ ಹರಮಾಳ್ ಇರ್ಬೋದು, ಮುದೇನೂರು ಇರ್ಬೋದು, ತಾವರಗೆರೆ ಇರ್ಬೋದು, ಯಾವುದೇ ಸ್ಪೆಷಲಿಸ್ಟ್ ಇಲ್ಲ. ಗ್ರಾಮೀಣ ಭಾಗದಲ್ಲಿ ವೈದ್ಯರ ಕೊರತೆ ತುಂಬ ಆಗ್ತಾ ಇದೆ. ದಯವಿಟ್ಟು ತಾವು ಹೇಳಿದರೆ ಮುಂದಿನ ದಿನಮಾನ ತುಂಬತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ಅಂತಕ್ಕಂಥದ್ದನ್ನು ನನಗೆ ಭರವಸೆ ಕೊಟ್ಟಿದ್ರಿ. ಅದು ಇಲ್ಲಿವರೆಗೂ ಕೂಡ ಆ ಒಂದು ಕೋರಿಕೆ ಈಡೇರಿಲ್ಲ. ದಯವಿಟ್ಟು ಅದನ್ನು ತುಂಬಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿದೆ. ಮತ್ತು ತಾಲೂಕು ಆಸ್ಪತ್ರೆಯಲ್ಲಿ ತಮಗೆ ಈಗಾಗಲೇ ಹೇಳಿದ್ದೀನಿ, ಭಾಳಷ್ಟು ಹೆರಿಗೆಗಳಾಗ್ತವೆ ಇಲ್ಲ ಅಂತಕ್ಕಂಥದ್ದನ್ನು. ಇನ್ನೂ 2-3 ಡಾಕ್ಟರ್ಸ್ ಅವಶ್ಯಕತೆ ಇದೆ. ದಯವಿಟ್ಟು ಗ್ರಾಮಾಂತರ ಪ್ರದೇಶ ಆಗಿರೋದ್ರಿಂದ ಯಾವುದೇ ವೈದ್ಯರು ಅಲ್ಲಿ ಬರೋದಕ್ಕೆ ಆಸಕ್ತಿಯನ್ನು ತೋರ್ತಾ ಇಲ್ಲ. ದಯವಿಟ್ಟು ಅದನ್ನ ಹೇಗೆ ಮಾಡ್ತಾರೋ ಗೊತ್ತಿಲ್ಲ, ಅದನ್ನು ತುಂಬಿಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮುಂದೆ ಮಾಡೋಕ್ಕೆ ಬಯಸ್ತೇನೆ. ನಮಗೆ ಒಂದು ನಿಮಿಷ, ನಮಗೆ ಆಸ್ಪತ್ರೆ ಕಟ್ಟಡಗಳಿವೆ KKRDBಯಲ್ಲಿ, ಹಾಗೆ ಎಲ್ಲ ಸಪ್ಲೈ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ, ಎಲ್ಲವೂ ಮೆಟೀರಿಯಲ್ಸ್ಗಳು ಕೊಡ್ತೇವೆ. ಆದರೆ ವೈದ್ಯರ ಕೊರತೆ ಮತ್ತು ಸಿಬ್ಬಂದಿ ಕೊರತೆ ತುಂಬ ಇದೆ. ಅದನ್ನು ತುಂಬತಕ್ಕಂಥ ಕೆಲಸ ಮಾಡಬೇಕು ಅಂತ ತಮ್ಮ ವಿನಂತಿಯನ್ನು ಮಾಡಿಕೊಳ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಗೌರವಾನ್ವಿತ ಶಾಸಕರು ದೊಡ್ಡನಗೌಡರು ಅವರ ಪ್ರಶ್ನೆಗೆ ಎಲ್ಲ ಉತ್ತರವನ್ನು ಕೊಟ್ಟಿದ್ದೇನೆ. ಈಗ ಈ ಖಾಲಿ ಹುದ್ದೆಗಳ ಬಗ್ಗೆ ಸಾಕಷ್ಟು ಪ್ರಯತ್ನಗಳನ್ನು ನಾವು ತುಂಬಿಸೋದಕ್ಕೆ ಮಾಡ್ತಾ ಇದ್ದೇವೆ. ಈ ಅವ್ರು ಹೇಳಿದಾಗೆ ವೈದ್ಯರ ಕೊರತೆಯನ್ನ ಬಹಳಷ್ಟು ಮಟ್ಟಿಗೆ ನೀಗಿಸುವಂತದ್ದಾಗಿದೆ. ನಮ್ಮ ಏನು ಕಂಪಲ್ಸರಿ ಮೆಡಿಕಲ್ ಸರ್ವಿಸ್ ಅಡಿಯಲ್ಲಿ ಈ ವರ್ಷ ಸುಮಾರು 1500 MBBS ಡಾಕ್ಟರ್ಗಳನ್ನ ನಾವು ಎಲ್ಲ ಕಡೆ ವೇಕೆನ್ಸೀಸ್ ಎಲ್ಲ ಭರ್ತಿ ಮಾಡಿದ್ದೀವಿ. ತಜ್ಞ ವೈದ್ಯರದ್ದು ಕೂಡ ಮಾಡೋದಕ್ಕೆ ಇದೆ. ಅದು ಅವರು ಸ್ವಲ್ಪ ಕೋರ್ಟ್ ಅಲ್ಲಿ ಹೋಗಿದ್ದಾರೆ. ಸೊ ನಾಳೆ ಮತ್ತೆ ನಮ್ಮ AG ಅವರು ಮತ್ತೆ ಅವ್ರ ಹತ್ರ ಮಾತಾಡಿದ್ದೀನಿ. ಆ ಕೋರ್ಟ್ ಸ್ಟೇ ಒಂದು ವೆಕೇಟ್ ಆದ್ರೆ ಇವನ್ PG ಡಾಕ್ಟರ್ಸ್ ಕೂಡ ಎಲ್ಲ ವೇಕೆನ್ಸೀಸ್ ನಾವು ಫಿಲ್ಅಪ್ ಮಾಡೋದಕ್ಕೆ ಅವಕಾಶ ಆಗ್ತದೆ. ಆಮೇಲೆ ಉಳಿದಿರ್ತಕ್ಕಂಥ ಸಿಬ್ಬಂದಿಗಳಲ್ಲಿ ಈಗ ಏನು ನಮ್ಮ ನರ್ಸಸ್ ಇರ್ಬೋದು, ಆಮೇಲೆ ಲ್ಯಾಬ್ ಟೆಕ್ನಿಷಿಯನ್ಸ್ ಇರ್ಬೋದು, ಆಮೇಲೆ ಫಾರ್ಮಸಿಸ್ಟ್ ಇರ್ಬೋದು. ಅಶ್ವಥ್ ನಾರಾಯಣ್ ನಂಬರ್ಸ್ ಒಂದು ಹೇಳಿ ಅಂತ. ಈಗ ನಂಬರ್ಸ್ ಹೇಳ್ತಾ ಇರುವಂತದ್ದು ಬರೀ ಸ್ಪೆಷಲಿಸ್ಟ್ ಅಂದ್ರೆ ಎಷ್ಟು ಜನ? ಅಶ್ವಥ್ ನಾರಾಯಣ್ ಅವರೇ ನೋಡಿ ಅಂಕಿಅಂಶಗಳು ಹೇಳಿ ಅಂತ. ಅಂಕಿಅಂಶ ಹೇಳಿದೆ 1500 ಉತ್ತರ ಕೊಡ್ಬೇಡಿ, ಅವರಿಗೆ ಉತ್ತರ ಕೊಡಿ. ಅದಕ್ಕೆ ಈಗಾಗಲೇ ಹೇಳಿದ್ದೇನೆ, 1500 MBBS ಕಂಪಲ್ಸರಿ ಮೆಡಿಕಲ್ ಸರ್ವಿಸ್ ತಗೊಂಡಾಯ್ತು. ಇನ್ನು ಸುಮಾರು ನಮಗೆ 800ರಿಂದ 900 ಈಗ ನನಗೆ ಜ್ಞಾಪಕ ಇರತಕ್ಕಂಥದ್ದು ತಜ್ಞ ವೈದ್ಯರು ಖಾಲಿ ಹುದ್ದೆಗಳೇನಿದೆ ಅದನ್ನ ಭರ್ತಿ ಮಾಡೋದಕ್ಕೆ ಅವರನ್ನು ಕೂಡ ತಗೊಳ್ಳೋದಕ್ಕೆ ನಾವು ಮಾಡಿದ್ದೇವೆ. ಆದ್ರೆ ಕೋರ್ಟ್ ಅಲ್ಲಿ ಹೋಗಿರೋದ್ರಿಂದ ಅದನ್ನ ಆದಷ್ಟು ಬೇಗ ಇತ್ಯರ್ಥ ಆಗ್ತಕ್ಕಂಥ ಒಂದು ಹಂತಕ್ಕೆ ಬಂದಿದೆ. ಈಗ ಫೈನಲ್ ಇದರಲ್ಲಿದೆ ಕೋರ್ಟ್ ನಲ್ಲಿ. ಅದಾದ್ರೆ ಅದನ್ನು ಕೂಡ ನಾವು ಭರ್ತಿ ಮಾಡ್ತೀವಿ. ಉಳಿದಿರ್ತಕ್ಕಂಥದ್ದು ಸುಮಾರು 600 ಶುಶ್ರೂಷಕರನ್ನ ನೇಮಕ ಮಾಡೋದಕ್ಕೆ ಕಾಂಟ್ರಾಕ್ಟ್ ನ ತಗೊಳ್ಳೋದಕ್ಕೆ ನಮಗೆ ಪರ್ಮಿಷನ್ ಬಂದಿದೆ. ಅದನ್ನ ಮ್ಯಾಪಿಂಗ್ ಮಾಡ್ತಾ ಇದ್ದೀವಿ. ಇನ್ನು 400 ಟೆಕ್ನಿಷಿಯನ್ಸ್ ನ ತಗೊಳ್ಳೋದಕ್ಕೆ ಅದನ್ನು ಕೂಡ ಎಲ್ಲಿ ಅಗತ್ಯ ಹೆಚ್ಚಿದೆ ಅದನ್ನ ಮ್ಯಾಪ್ ಮಾಡ್ತಾ ಇದ್ದೀವಿ. ಇನ್ನು 400 ಫಾರ್ಮಸಿಸ್ಟ್ ಕೂಡ ತಗೊಳ್ಳೋದಕ್ಕೆ ನಮಗೆ ಪರ್ಮಿಷನ್ ಕಾಂಟ್ರಾಕ್ಟ್ ಮೇಲೆ ಬಂದಿದೆ. ಅದನ್ನು ಕೂಡ ಈ ಎಲ್ಲ ಪ್ರೊಸೆಸ್ ಈ ತಿಂಗಳು ಮುಗೀತದೆ. ಸೊ ಅವ್ರನ್ನೆಲ್ಲಾನು ಕೂಡ ಮ್ಯಾಪಿಂಗ್ ಮಾಡಿ ಎಲ್ಲಿ ಅಗತ್ಯ ಹೆಚ್ಚಿದೆ ಅಲ್ಲಿಗೆ ಆ ಖಾಲಿ ಹುದ್ದೆಗಳನ್ನ ಸುಮಾರು ಏನು ಇದೆಲ್ಲ ಸೇರಿದ್ರೆ ಒಂದು 3000 ಖಾಲಿ ಹುದ್ದೆಗಳಿದೆ. ಒಂದು 1500 ನಾನು ಫಿಲ್ಅಪ್ ಮಾಡಿಸ್ತೀನಿ. ಅದೇ ರೀತಿಯಾಗಿ ನಮ್ಮ ಏನು ಹಿಂದೆ 800 ಜನ ರೆಕ್ರೂಟ್ಮೆಂಟ್ ಪ್ರೋಸೆಸ್ ಅದು ಹೆಚ್ಚು ಕಡಿಮೆ ಈಗ ಮುಕ್ತಾಯ ಆಗಿದೆ. ಈಗ ಅವ್ರಿಗೆ ನಾವು ಬರೋ ತಿಂಗಳು ಎಲ್ಲಾ ಕಡೆ ಕೌನ್ಸಿಲಿಂಗ್ ಮುಖಾಂತರ ಅವ್ರಿಗೆ ನಾವು ಪೋಸ್ಟ್ ಕೊಡ್ತೀವಿ. 800 ಫಾರ್ಮಸಿಸ್ಟ್, ಟೆಕ್ನಿಷಿಯನ್ಸ್, ಬೇರೆ ಬೇರೆ ಆಫೀಸರ್ಸ್, ಒಂದು 830 ಚಿಲ್ಲರೆ ಹೆಚ್ಚು ಕಡಿಮೆ ಅಷ್ಟು ಈಗ ರೆಕ್ರೂಟ್ಮೆಂಟ್ ಪ್ರೋಸೆಸ್ ಮುಗ್ದಿದೆ. ಸೊ ಬರೋ ತಿಂಗಳು ನಾವು ಅವ್ರಿಗೆ ಯಾವ್ಯಾವ ಪೋಸ್ಟ್ ಹೋಗ್ಬೇಕು ಅಂತ ನಾವು ಅವ್ರನ್ನ ಕೌನ್ಸಿಲಿಂಗ್ ಮುಖಾಂತರ ಅವ್ರನ್ನೂ ಹಾಕ್ತಾ ಇದ್ದೀವಿ. ಮತ್ತು ಈ ರೀತಿಯಾಗಿ 223 ಈಗ ಯಾಕಂದ್ರೆ ಅಶ್ವಥ್ ನಾರಾಯಣ್ ಅವ್ರ ಫಿಗರ್ಸ್ ಕೇಳ್ತಾ ಇದ್ದಾರೆ, 223 ವೈದ್ಯರು ಮತ್ತು ತಜ್ಞ ವೈದ್ಯರನ್ನ ನೇಮಕಾತಿ ಮಾಡೋದು ಕೂಡ ಆದೇಶ ಆಗಿದೆ. ಅದು ಈಗ DPR ಅಲ್ಲಿ ಸ್ಪೆಷಲ್ ರೂಲ್ಸ್ ನಡೀತಾ ಇದೆ. ಬರೋ ತಿಂಗಳು ನಾವು ಅಥವಾ ಜನವರಿಯಲ್ಲಿ KEA ಕೊಡ್ತೀವಿ. ಏಪ್ರಿಲ್ಗೆ ಮೇಗೆ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಮುಗೀತದೆ. ಈ ಹಂತದಲ್ಲಿ ನಾವು ಮಾಡ್ತಾ ಇದ್ದೇವೆ. ಆದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ನಾವು ನಮ್ಮಲ್ಲಿಂದ ಡೆಪ್ಯುಟೇಷನ್ ಇಂದ ಬೇರೆ ಬೇರೆ ಇಲಾಖೆಗೆಲ್ಲ ಹೋಗಿದ್ರು. ಅದನ್ನೆಲ್ಲ ನಾವು ವಾಪಸ್ ತರಿಸಿ ಅವರಿಗೆಲ್ಲ ನಮ್ಮ ಇಲಾಖೆಗೆ ತಗೊಂಡಿದ್ದೇವೆ. ಫುಡ್ ಸೇಫ್ಟಿಯಲ್ಲಿ ಡಾಕ್ಟರ್ಸ್ ಎಲ್ಲ ಹೋಗಿ ಕೆಲಸ ಮಾಡ್ತಾ ಇದ್ರು. ಅವರನ್ನು ಕೂಡ ನಾವು ವಾಪಸ್ ತೆಗೆದುಕೊಂಡು ಮತ್ತೆ ಅವರಿಗೆಲ್ಲ ನಾವು ಎಲ್ಲಿ ಅಗತ್ಯ ಇದೆ ಹೆಚ್ಚು ನಾವು ಮಾಡ್ತಾ ಇದ್ದೇವೆ. ಆದ್ರಿಂದ ಅವ್ರೇನ್ ಕೇಳಿದ್ದಾರೆ ಖಂಡಿತ ಅದನ್ನ ನೀಗಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಸರ್, ಅದಕ್ಕೊಂದು ಪೂರಕ ತಾವು ಈಗಾಗಲೇ ಹೇಳಿದ್ರಿ, ಸಂಪೂರ್ಣವಾಗಿ ವಿವರ ಕೊಟ್ಟಿದ್ದೀರಿ. ಆದರೆ ಸ್ಪೆಷಲಿಸ್ಟ್ ಇಲ್ಲದೆ ಹೋದ್ರೆ ಈಗಾಗಲೇ MBBS ಡಾಕ್ಟರ್ ಬಟ್ ಏನಾಗ್ತದೆ, ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥ ಡಾಕ್ಟರು
ಸ್ಪೆಷಲಿಸ್ಟ್ ಇಲ್ಲೇ ಹೋದ ಸಂದರ್ಭದಲ್ಲಿ ಅವರು ತಾಲೂಕು ಕೇಂದ್ರಕ್ಕೆ ಬರೀತಾರೆ, ಅಲ್ಲಿ ವೈದ್ಯನ ಕಾಂಟ್ಯಾಕ್ಟ್ ಮಾಡಿ ಅಂತ. ಇಲ್ಲೂ ಕೂಡ ಇಲ್ಲ, ತಾಲೂಕು ಕೇಂದ್ರದಲ್ಲಿ ಕೂಡ ಇಲ್ಲ, ಅವ್ರು ಜಿಲ್ಲಾ ಕೇಂದ್ರಕ್ಕೆ ಕಳಿಸ್ತಾರೆ. ಅಂದರೆ ಸುಮಾರು 60-70 ಕಿಲೋಮೀಟರ್ ಅಲಿದಾಡ್ತಕ್ಕಂಥದ್ದು ಆಗ್ತದೆ ಹೊರತು ರೋಗಿಗಳಿಗೆ ಸರಿಯಾದ ವ್ಯವಸ್ಥೆ ಚಿಕಿತ್ಸೆ ಆಗೋದಿಲ್ಲ. ಅದಕ್ಕೆ ಮನಗಂಡು ತಾವು ದಯವಿಟ್ಟು ಬಹಳ ಬೇಗ ತುಂಬಬೇಕು ಅಂತಕ್ಕಂಥ ವಿನಂತಿ. ನಾನು 3 ಸಲ ಇದನ್ನು ಕೇಳಿದ್ದೀನಿ ಸರ್. ಅದಕ್ಕೆ ಈ ಸಾರಿ ಆದ್ರೂ ಇದಕ್ಕೆ ಕೊನೆಗಾಣಿಸ್ಬೇಕು ಅಂತ ನನ್ನ ವಿನಂತಿ. ಆಗ್ತದೆ. ಎಲ್ಲ ಚಮನ ಎಲ್ಲ ಮಾತ್ರ ಆಗ್ತದ? ಅದು ಸೇಮ್ ಅದಕ್ಕೆ ಉತ್ತರ ಕೊಟ್ಟಿದಾರಲ್ಲ. ಮಾನ್ಯ ಅಧ್ಯಕ್ಷರೇ, ಹೊಸ ನೇಮಕಾತಿಗಳ ಭರ್ತಿಯನ್ನ ಅವ್ರು ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಸ್ವಾಗತಿಸ್ತೇನೆ.